ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ರಾಗಿ ರೊಟ್ಟಿ ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ. ಸೊ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ. ಫಸ್ಟು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಂತ್ಯ, ಸಬ್ಸಿಗೆ ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಅಂಥ ಕಾಯಿ ಅದನ್ನೆಲ್ಲ ಹಾಕಿ ಚೆನ್ನಾಗಿ, ಮತ್ತು ಚಿಲ್ಲಿ ಒಂದಷ್ಟು ಎಲ್ಲ ನೀಟಾಗಿ. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಾಗಿದೆ, ಬಟ್ ಒಂದೇ ಒಂದು ಕ್ಯಾರೆಟ್ ಒಂದು ಮಿಸ್ ಆಗಿಬಿಟ್ಟಿದೆ. ಸೊ ಇವಾಗ ಅದೊಂದು ಹಾಕ್ಬಿಟ್ರೆ ಫುಲ್ ಕಂಪ್ಲೀಟ್ ರೆಡಿ ಆಗಿದೆ. ಇವಾಗ ಕಡಲೆಕಾಯಿ ಬೀಜನ ಹುರ್ಕೋಬೇಕು. ತೋರಿಸಿ. ಅಷ್ಟು ನೀಟಾಗಿ ಹುರ್ಕೊಂಡು ಅದ್ರ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗ್ದು ಜಜ್ಜಿ ಹಾಕ್ಬೇಕು. ನೆಕ್ಸ್ಟ್ ಕ್ಯಾರೆಟ್ ಒಂದು ಮಿಸ್ ಆಗಿಬಿಟ್ಟಿದೆ. ಕ್ಯಾರೆಟ್ ಒಂದೇ ಒಂದಿದೆ. ಇವಾಗ ಅದನ್ನ ತುರ್ಕೊಳ್ಳೋಣ. ಈಗ ಫಸ್ಟು ಇದನ್ನು ಇದು ಮಾಡ್ಕೊಳ್ಳೋಣ, ಹುರ್ಕೋಬೇಕು. ಇವಾಗ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ. ಅಂದರೆ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಬರೀ ಮಸಾಲೆ ಒಂದು ರೆಡಿ ಮಾಡ್ಕೊಡೋದಷ್ಟೇ, ತಟ್ಟಿ ಹಾಕೋದೆಲ್ಲ ನಾವು ಅಮ್ಮನ ಕೆಲಸ. ಯಾಕಂದರೆ ನನಗೆ ಹಂಗೆ ಕೈಯಲ್ಲಿ ತಟ್ಟಕ್ಕೆ ಅಂದರೆ ತಟ್ಬೋದು, ಬಟ್ ಎತ್ತಿ ಇಲ್ಲಿಗೆ ಹಾಕೋ ಗಂಟ ಫುಲ್ಲು ಕಿತ್ತೆ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಅಮ್ಮ ಹಾಕ್ತಾರೆ, ನಾನು ಬರೀ ರೆಡಿ ಮಾಡ್ತೀನಿ ಅಷ್ಟೆ. ಇವಾಗ ನಾನು ಕ್ಯಾರೆಟ್ ಒಂದು ಮಿಸ್ ಮಾಡಿಬಿಟ್ಟಿದ್ದೆ, ಅದಕ್ಕೋಸ್ಕರ ಇವಾಗ ನಾನು ಒಂದು ಕ್ಯಾರೆಟ್ನ ತುರ್ಕೋತಾ ಇದ್ದೀನಿ. ತುರ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ಫೈನಲಿ ಫುಲ್ ರೆಡಿ ಆಗಿಬಿಟ್ಟಿದೆ. ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಿದೆ. ಕಡಲೆಕಾಯಿ ಬೀಜ ಒಂದು ಹಾಕ್ಬಿಟ್ಟು ನೆಕ್ಸ್ಟು ಹಸಿಟ್ಟು ಹಾಕಿ ಕಲಸಿ ಹಾಕೋದಷ್ಟೆ. ಅಲ್ಲಿವರೆಗೂ ಚಟ್ನಿ ಒಂದು ರೆಡಿ ಮಾಡಬೇಕು. ಅದೊಂದು ಮಾಡಿ ವೆಜಿಟೇಬಲ್ಸಲ್ಲಿ ಏನು ಬೇಕಾದ್ರೂ ಕಟ್ ಮಾಡಿಬಿಡ್ತೀನಿ, ಬಟ್ ಈ ಕಾಯಿನ ತುರಿಯೋದಿದೆಯಲ್ಲ ಅದಂತೂ ನನಗೆ ಆಗೋದಿಲ್ಲ ಅದು. ಸೊ ಈ ರೀತಿ ಫುಲ್ಲು ಹಿಂಗೆ ಕಟ್ ಮಾಡಿಬಿಡ್ತೀನಿ ಅಷ್ಟೆ, ಚಟ್ನಿ ಮಾಡೋಕ್ಕೆ. Easy. ನಾವು ಮುಂಗೆ ಕಡಲೆಕಾಯಿ ಬೀಜನ ಸಿಪ್ಪೆನ ನೀಟಾಗಿ ತೆಗೆದುಕೊಟ್ಟು ಪೀಸ್ ಥರ ಮಾಡಿಕೊಡಿ ಅಂತಂದರೆ ಅದನ್ನ ಪಕ್ಕದಲ್ಲಿ ಇಟ್ಬಿಟ್ಟು ಪಾಪದ ನೇಲ್ಸ್ ಕಟ್ ಮಾಡ್ತಿದ್ದಾರೆ, ಪರ್ಚ್ಬಿಟ್ಲು ಅಂತ. ಅಯ್ಯೋ ಫಸ್ಟ್ ಅದು ಕೊಡ್ರಮ್ಮ. ಇವಾಗ ಚಟ್ನಿಗೆ ಏನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಾಗಿದೆ. ಸೊ ಪ್ಲೇಟ್ ಎತ್ಕೊಂಡಿಲ್ಲ, ಇದರಲ್ಲೇ ಹಾಕ್ಬಿಟ್ಟಿದ್ದೀನಿ. ಸೊ ಇವಾಗ ಇದನ್ನೆಲ್ಲ ಹಾಕೊಳ್ಳೋಣ. ಏನು
ಬರೋಣ. ಇವಾಗ ಕಡಲೆ ಬೀಜ ಎಲ್ಲ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಾಗಿದೆ. ಇವಾಗ ನಾನು ಇದಕ್ಕೆ ಹಾಕೋತೀನಿ. ಮತ್ತು ಸ್ವಲ್ಪ ಜೀರಿಗೆ, ಇಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಇವಾಗ ಕಲಿಸ್ಕೊಳ್ಳೋಣ ನೀಟಾಗಿ. ಮಗಳಂತೂ ಅಳ್ತಾವಳೆ. ಮೊಟ್ಟೆ ಜಾಸ್ತಿ ಬೇರೆ ಹಾಕೋಬಾರ್ದು, ಸ್ವಲ್ಪನೇ ಹಾಕೊಂಡು ನೀಟಾಗಿ ಕಲಿಸ್ಬೇಕು. ಸ್ವಲ್ಪ ರೊಟ್ಟಿಯಾಗಿ ಇರಿ ಒಂದು ನಿಮಿಷ. ಅಷ್ಟೇ.